ದಸರೆಗೆ ಸಜೆ, ದೀಪಾವಳಿಗೆ ರಜೆ, ದಸರೆಗೆ ಕಹಿ, ದೀಪಾವಳಿಗೆ ಸಿಹಿ. ಜೈಲಿನಲ್ಲಿ ದಸರಾ, ಮನೆಯಲ್ಲಿ ದೀಪಾವಳಿ. ಇವತ್ತು ಜಯಲಲಿತಾ ಅವರಿಗೆ ಅಂತೂ ಇಂತೂ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಸಿಕ್ಕಿದೆ. ಜಯಾಗೆ ಜಾಮೀನು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಹನುಮಕ್ನವರ್. ನೇರವಾಗಿ ಚರ್ಚೆಯನ್ನು ಆರಂಭಿಸ್ತಾ ಇದ್ದೀನಿ. ನಮ್ಮ ಜೊತೆ ಜಯಲಲಿತಾ ಪರ ವಕೀಲರಾದ ಎ ರಮೇಶ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಇನ್ನು ಈ ವಿಷಯದ ಬಗ್ಗೆ ನ್ಯೂಟ್ರಲ್ ಒಪಿನಿಯನ್ ಕೊಡೋದಕ್ಕೆ ನಮ್ಮ ಜೊತೆ ವಕೀಲರಾದಂಥ ಶಂಕರಪ್ಪನವರಿದ್ದಾರೆ. ಶಂಕರಪ್ಪನವ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟ ಮೊದಲಿಗೆ ರಮೇಶ್ ಅವರಿಂದ. ರಮೇಶ್ ಅವರೇ, ಸಂತೋಷನಾ? ಭಾರಿ ಸಂತೋಷ ಆಗಿದೆ. ತಮ್ಮ ಮನೇಲಿ ಪೂಜೆ ಕೂಡ ಮಾಡಿಸ್ಬಿಟ್ಟು? ಹೌದು, ಪ್ರತ್ಯಂಗಿರ ಹೋಮ ಮಾಡಿಸಿದ್ದೆ. ಹೈಕೋರ್ಟಲ್ಲಿ ನಮಗೆ ಜಾಮೀನು ಸಿಗಬೇಕಾಗಿತ್ತು, ಕಾರಣ ಸಿಕ್ಕಿಲ್ಲ. ಕಾರಣ ಗೊತ್ತಿಲ್ಲ. ಸುಪ್ರೀಂ ಕೋರ್ಟಲ್ಲಿ ನಾನು ನಿನ್ನೆನೇ ಕಾರಣ ನಾವೊಂದಷ್ಟು ಗೆಸ್ ಮಾಡಿದ್ದೀವಿ, ಯಾಕೆ ಸಿಕ್ಕಿರಲಿಲ್ಲ ಆ ವಿಷಯಕ್ಕೆ ಬರ್ತೀವಿ ನಾವು. ಸುಪ್ರೀಂ ಕೋರ್ಟ್ನ ತೀರ್ಪು ಸಮಾಧಾನ ತಂದಿದೆ. ಸಮಾಧಾನ ತಂದಿದೆ. ಇದು ಆಗಬೇಕಾಗಿತ್ತು. ಎಸ್, ಶಂಕರಪ್ಪನವರೇ, ತಾವು ಈ ಹಿಂದಿನ ಚರ್ಚೆಯಲ್ಲಿ ಭಾಗವಹಿಸಿದಾಗ ಹೇಳಿದ್ರಿ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಸಿಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ. ಇವತ್ತು ಒಟ್ಟು 37 ನಿಮಿಷಗಳ ಕಾಲ ಮಾತ್ರ ಈ ಅರ್ಜಿಯ ಮೇಲೆ ವಿಚಾರಣೆ ನಡೆದಂಥದ್ದು. 37 ನಿಮಿಷಗಳ ಕಾಲ ಜಯಲಲಿತಾ ಪರ ವಕೀಲರ ವಾದವನ್ನು ಆಲಿಸಿದಂಥ ನ್ಯಾಯಾಧೀಶರು ಈ ತೀರ್ಪನ್ನು ತೆಗೆದುಕೊಂಡಿದ್ದಾರೆ. ನಿಮ್ಮ ರಿಯಾಕ್ಷನ್ ಏನು ಈ ತೀರ್ಪಿಗೆ? ಇಲ್ಲ, ಇದು ಸಹಜವಾಗಿ ಇವನ್ ಹೈಕೋರ್ಟಲ್ಲೇ ಕೊಡ್ಬೋಂಥ ಜಾಮೀನು ಕೊಡ್ಬೋದಾಗಿತ್ತು. ಯಾಕಂದರೆ ನಾವು ಅನೇಕ ಕೇಸ್ಗಳಲ್ಲಿ ಸಹಜವಾಗಿ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆಗೊಳಪಟ್ಟಿರ್ತಕ್ಕಂಥ ಯಾವುದೇ ವ್ಯಕ್ತಿಗಳು ಸಹ ಸಹಜವಾಗಿ ಕೋರ್ಟ್ಗಳೆಲ್ಲ ಹೈಕೋರ್ಟಲ್ಲಿ ಜಾಮೀನು ಕೊಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಯಾಕಂದರೆ ಇಲ್ಲಿ ಸಾಕ್ಷಿಗಳನ್ನು ನಾಶಪಡಿಸುವಂಥ ಪ್ರಮೇಯ ಇರೋದಿಲ್ಲ. ಯಾಕಂದರೆ ಎಲ್ಲವೂ ಎಲ್ಲ ಡಾಕ್ಯುಮೆಂಟಲ್ಲಿ ಎವಿಡೆನ್ಸ್ ಇರ್ತದೆ. ಅಥವಾ ಪ್ರಾಸಿಕ್ಯೂಷನ್ ಕೋಆಪ್ರೇಟ್ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಅಂದರೆ ನೋಡಬೇಕಾಗಿರ್ತಕ್ಕಂಥ ಕೋರ್ಟ್ಗಳಂದರೆ ಇವರು ಶಿಕ್ಷೆ ಕನ್ಫರ್ಮ್ ಮಾಡುವಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇವರು ನ್ಯಾಯಾಂಗ ಪರಿಮಿತಿಗೆ ಸಿಗ್ತಾರಾ, ವ್ಯಾಪ್ತಿಗೆ ಸಿಗ್ತಾರಾ ಇಲ್ವಾ ಅನ್ನೋದನ್ನು ಮಾತ್ರ ನೋಡಬೇಕಾಗ್ತದೆ ಅಪೀಲ್ ಸ್ಟೇಜಲ್ಲಿ. ಅದರ್ವೈಸ್ ಅವರು ಬ್ಯಾಕ್ಗ್ರೌಂಡು ಅದೆಲ್ಲ ನೋಡಿಬಿಟ್ಟು ಸಹಜವಾಗಿ ಕೊಡುವಂಥದ್ದು ನಾವು ನೋಡ್ತೀವಿ. ಎಕ್ಸೆಪ್ಟ್ ಈನಸ್ ಅಫೆನ್ಸಸ್ಸಲ್ಲಿ, ಹ್ಯಾಬಿಚುವಲ್ ಅಫೆಂಡರ್ಸು, ಮರ್ಡರ್ ಕೇಸ್ಗಳಲ್ಲಿ ಅಥವಾ ಈನಸ್ ಅಫೆನ್ಸಸ್ಸಲ್ಲಿ ಅಥವಾ ಡೆತ್ ಸೆಂಟೆನ್ಸ್ ಆಗಿರ್ತಕ್ಕಂಥ ಕೇಸ್ಗಳಲ್ಲಿ ಸಹಜವಾಗಿ ಅದನ್ನು ಬಹಳ ತೀಕ್ಷ್ಣವಾಗಿ ಗಮನ ಹರಿಸಿ ನೋಡುವಂಥ ಪ್ರಕ್ರಿಯೆ ನೋಡ್ತೀವಿ. ಸೊ ಇದರಲ್ಲಿ ನಾವು ಹಿಂದೆ ಚರ್ಚೆ ಮಾಡುವಾಗಲೂ ಸಹ ಸಹಜವಾಗಿ ಈ ಕೇಸ್ಗಳಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದು. ಬಟ್ ಎಲ್ಲೋ ಒಂದು ಕಡೆ ನ್ಯಾಯಾಂಗದ ಬಗ್ಗೆ ಅನೇಕ ರೀತಿಯ ವಿವಿಧ ರೀತಿಯಲ್ಲಿ ಮಾತುಕತೆಗಳನ್ನ ಮಾಡ್ಬೋದು ಅಂತಕ್ಕಂಥ ಭಯದಿಂದನೋ ಅಥವಾ ಮಾಧ್ಯಮಗಳಲ್ಲಿ ಹೆಚ್ಚಾಗಿ ಇದ್ರ ಬಗ್ಗೆ ಚರ್ಚೆ ಆಗ್ಬೋದು ಅಂತಕ್ಕಂಥ ಒಂದು ದೃಷ್ಟಿಯಿಂದನೋ ಸಹಜವಾಗಿ ಅದೇನು ಇಲ್ಲಿಂದ ಶಿಫ್ಟ್ ಆಗ್ತಾ ಬಂತಿದ್ದು. ಇಲ್ಲಿ ಆಗಲಿಲ್ಲ ಹೈಕೋರ್ಟ್ ಅವ್ರು ಮಾಡಲಿ, ಹೈಕೋರ್ಟ್ ಆಗಲಿಲ್ಲ ಸುಪ್ರೀಂ ಕೋರ್ಟ್ ಅವ್ರು ಮಾಡಲಿ ಅಂತಕ್ಕಂಥದ್ದು ಬಂತಂದರೆ ತಪ್ಪಾಗಲ್ಲ. ಇನ್ಫ್ಯಾಕ್ಟ್ ಈ ವಿಚಾರವನ್ನು ಚರ್ಚೆ ಮಾಡಿದ್ವಿ ನಾವು. ಅದೇ ರೀತಿಯಲ್ಲೇ ಇವತ್ತಿನ ದಿವಸ ಸುಪ್ರೀಂ ಕೋರ್ಟಲ್ಲೇ ಆಗಿರ್ತಕ್ಕಂಥದ್ದು ಇದೇ ಆಗಿದೆ. ಮತ್ತು ಇನ್ನೊಂದು ವಿಚಾರವನ್ನು ಭಾಳ ಸೂಕ್ಷ್ಮವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ತಮಿಳುನಾಡು ಜನಾಂಗ, ಯಾಕಂದರೆ ಇದರಲ್ಲಿ ಈ ಬಗ್ಗೆ ತಮಿಳರು ಕನ್ನಡಿಗರು ಅಂತಕ್ಕಂಥ ಒಂದು ಭೇದಭಾವ ಬಿತ್ತುವಂಥ ಒಂದು ಜನಾಂಗಕ್ಕೆ ನಾನು ಈ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಈಗ ತಮಿಳರು ಕನ್ನಡಿಗರು ಅಣ್ಣ ತಮ್ಮಂದಿರಿದ್ದಂಗೆ. ಇವಾಗ ಕನ್ನಡದವರೇ ಅವ್ರಿಗೆ ಬುದ್ಧಿ ಕಲಿಸುವಂಥ ಶಿಕ್ಷೆ ಕೊಡುವಂಥದ್ದು, ಬುದ್ಧಿ ಕಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಕನ್ನಡದವರೇ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ಭಾಳ ಉದಾಹರಣೆಪೂರ್ವಕವಾಗಿ ಇವತ್ತು ಕನ್ನಡದವರೇ ಶಿಕ್ಷೆ ಕೊಟ್ಟಿರ್ತಕ್ಕಂಥದ್ದು ಅಥವಾ ಕನ್ನಡದವರೇ ಇವತ್ತಿನ ಸುಪ್ರೀಂ ಕೋರ್ಟಲ್ಲಿ ಇವ್ರಿಗೆ ಜಾಮೀನು ಕೊಟ್ಟಿರ್ತಕ್ಕಂಥ ವಿಚಾರವನ್ನು ಗಮನಿಸಿದಾಗ ಕಾಕತಾಳೀಯವಾಗಿ ಎಲ್ಲೋ ಒಂದು ಕಡೆ ಅವ್ರೂ ಸಹ ನಮ್ಮನ್ನು ಬಂಧುಗಳು ಅಥವಾ ಅಣ್ಣ ತಮ್ಮಂದಿರು ಅನ್ನೋ ರೀತಿಯಲ್ಲಿ, ಅಕ್ಕ ತಂಗಿರು ಅನ್ನೋ ರೀತಿಯಲ್ಲಿ ಒಪ್ಕೊಳ್ಳೇಬೇಕು. ನಾವೀಗ ಆಲ್ರೆಡಿ ಒಪ್ಕೊಂಡ್ಬಿಟ್ಟು ದೇಶಕ್ಕೆ ನ್ಯಾಯಮೂರ್ತಿಗಳು ಇವತ್ತು ತಮ್ಮ ಅಬ್ಸರ್ವೇಷನ್ನ ಭಾಳ ಚೆನ್ನಾಗಿ ಮಾಡಿದ್ರು. ಕನ್ನಡಿಗರು ಅನ್ನುವಂಥ ಪ್ರಶ್ನೆ ಬಂದಾಗ ನಾನು ಕೂಡ ಕನ್ನಡಿಗರಿಗೆ ಅವಮಾನ ಆಗಿದೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಈ ವಿಷಯದ ಬಗ್ಗೆ ತೀರ್ಪು ಕೊಡೋದಕ್ಕಾಗೋದಿಲ್ಲ ಅನ್ನುವಂಥ ತುಂಬ ಒಳ್ಳೆಯ ಅಬ್ಸರ್ವೇಷನನ್ನು ಒಂದು ಮಾಡಿದ್ರು. ರಮೇಶ್ ಅವರೇ, ಇಟ್ ವಾಸ್ ನಾಟ್ ಅ ಕೇಕ್ ವಾಕ್. ಭಾಳ ಸರಳ ಏನಾಗಿರಲಿಲ್ಲ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಾಮೀನು ಕೊಡುವಂತಹ ಸಂದರ್ಭದಲ್ಲಿ ಜಾಮೀನು ಕೇಳಿದ್ರು ಕೊಟ್ಬಿಟ್ವಿ ಅನ್ನೋ ಥರ ನ್ಯಾಯಾಧೀಶರ ಅಬ್ಸರ್ವೇಷನ್ಗಳಿರಲಿಲ್ಲ. 2 ತಿಂಗಳಲ್ಲಿ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಒಂದು ದಿನ ಕೂಡ ತಡ ಆದರೂ ಜಾಮೀನು ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲ, ಇದು ಮಾಮೂಲಿ ಕೊಡುವಂಥದ್ದು. ಇದು ಹೈಕೋರ್ಟಲ್ಲೇ ಕೊಡಬೇಕಾಯಿತು. ಇವಾಗ ಸುಪ್ರೀಂ ಕೋರ್ಟಲ್ಲಿ ಏನು ಅಂತ ಇಟ್ ಈಸ್ ನಾಟ್ ಎ ಕ್ವಶನ್ ಆಫ್ ಕರಪ್ಷನ್ನು. ಇವಾಗ ಹೈಕೋರ್ಟಲ್ಲಿ ನ್ಯಾಯಮೂರ್ತಿಗಳಿಗೆ ಇಟ್ ಈಸ್ ನಾಟ್ ಎ ಕರಪ್ಷನ್ ಕೇಸ್, ಇಟ್ ಈಸ್ ಎ ಕೇಸ್ ಆಫ್ ಡಿಸ್ಅಪ್ರೋಪ್ರಿಯೇಷನ್ ಅಷ್ಟೇ ಹೊರತು ಕರಪ್ಷನ್ ಇರಲಿಲ್ಲ. ಅದು ಮಿಸ್ರೆಪ್ರೆಸೆಂಟೇಷನ್ ಮಾಡಿ ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಎರಡೂ ಕೂಡ ಬರುವಂಥದ್ದು ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿಯಲ್ಲೇ ಬರುವಂಥದ್ದು. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಇರಬಹುದು ಅಥವಾ ಯಾವುದೋ ಟ್ರ್ಯಾಪ್ ಕೇಸ್ ಆಗಿರಬಹುದು. ಎರಡೂ ಕೂಡ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲೇ ಬರುವಂಥ ಕಲಾಮಗಳು ಬೇರೆ ಬೇರೆ ಇರ್ತವೆ. ಕಲಂಗಳು ಬೇರೆ ಬೇರೆ. ಡಿಸ್ಪ್ರಪೋರ್ಷನೇಟ್ ಇನ್ಕಮ್ ಅದನ್ನು ತಲುಪಿಟ್ಟು ನ್ಯಾಯಾಧೀಶರಿಗೆ ಅದನ್ನು ಮಿಸ್ರೆಪ್ರೆಸೆಂಟೇಷನ್ ಮಾಡ್ಕೊಂಡಿಲ್ಲ ಅಥವಾ
ಅದು ಬೇರೆ ರೀತಿಯಲ್ಲೇನು ತಿಳ್ಕೊಂಡಿಲ್ಲ. ಇಟ್ ವಾಸ್ ಮಿಸ್ರಿಪ್ರೆಸೆಂಟೆಡ್ ಬೈ ಜಯಾಸ್ ಅಡ್ವೊಕೇಟ್ಸ್ ಅಂತ ನಾನು ಹೇಳ್ತೀನಿ. ಜಯಲಲಿತಾ ಅವರ ಅಡ್ವೊಕೇಟ್ಗಳಿಂದ ಮಿಸ್ರಿಪ್ರೆಸೆಂಟ್ ಆದಂಥದ್ದು. ಎಸ್, ಇದರಲ್ಲಿ ಅಂತ ವಿಚಿತ್ರ. ರಮೇಶ್ ಅವರ ಇವತ್ತು ಜಾಮೀನನ್ನ ಯಾವ ಗ್ರೌಂಡ್ಸ್ ಮೇಲೆ ಕೇಳಿದಂಥದ್ದು? ಇದು ಹೆಲ್ತ್ ಗ್ರೌಂಡ್ ಮೇಲೆ ಕೊಟ್ಟಿರಬಹುದು. ಬಿಕಾಸ್ ಇನ್ನೊಂದ್ಸಲ ಹೇಳಿ ಅದನ್ನ. ಹೆಲ್ತ್ ಗ್ರೌಂಡ್ ಮೇಲೆ ಜಾಮೀನನ್ನ ಕೇಳಿದಂಥದ್ದು. ಹೌದು, ಹೆಲ್ತ್ ಗ್ರೌಂಡ್ ಮೇಲೆ ಕೊಟ್ಟಿರಬೇಕಾದ್ರೆ ಹೈಕೋರ್ಟ್ ನಲ್ಲಿ ಯಾವ ಗ್ರೌಂಡ್ ಮೇಲೆ ಜಾಮೀನು ಕೇಳೋದಕ್ಕೆ ಹೋಗಿದ್ರು ಇವರ ವಕೀಲರು? ನಾವು ಹೆಲ್ತ್ ಗ್ರೌಂಡೇನ ಕೇಳಿರಲಿಲ್ಲ. ಗ್ರೌಂಡ್ ಅನ್ನೋದು ಕೊನೆಯ ಅಂಶ ಆಗಿತ್ತು ಜಾಮೀನು ಅರ್ಜಿಯಲ್ಲಿ. ಇಲ್ಲ ಸೆಷನ್ಸ್ ನ್ಯಾಯಾಧೀಶರು ನೀಡಿದಂತಹ ತೀರ್ಪನ್ನ ಟೀಕಿಸೋದ್ರಲ್ಲಿ ಹೆಚ್ಚಿನ ಕಾಲಾವಕಾಶವನ್ನ ವ್ಯರ್ಥ ಮಾಡಿದ್ರು ಜಯಲಲಿತಾ ಪರ ವಕೀಲರು. ನಾವು ಎಲ್ಲ ಗ್ರೌಂಡ್ಗಳನ್ನು ಯಾವ ರೀತಿಯಲ್ಲಿ ಒಪ್ಕೊಳ್ತೀರಾ ಸರ್ ತಾವು? ಖಂಡಿತ. ಯಾಕಂದ್ರೆ ಅವತ್ತು ಯಾವ ರೀತಿಯಲ್ಲಿ ಕೇಳಬೇಕು, ಯಾವ ಗ್ರೌಂಡ್ಗಳನ್ನು ಅರ್ಜಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಭಾಳ ಸ್ಪಷ್ಟವಾಗಿ ನಾವು ಅದನ್ನು ಚರ್ಚೆ ಮಾಡಿದ್ವಿ. ಬಟ್ ದುರಂತ ಅಂದರೆ ಇವ್ನು ಹೇಳ್ದಂಗೆ ಒಂದು ಕೇವಲ ಅಧೀನ ನ್ಯಾಯಾಧೀಶರನ್ನು ಅದನ್ನು ಅನಗತ್ಯವಾಗಿ ಬೇರೆ ರೀತಿಯಲ್ಲಿ ಚರ್ಚೆ ಮಾಡೋದ್ರ ಮುಖಾಂತರ ಸಹ ಇದಾಯಿತು. ಮತ್ತು ಒಂದು ದುರಂತ ಅಂದರೆ ಇದರಲ್ಲಿ ಯಾಕೆ ಅತ್ಯಂತ ಈ ದೇಶದ ಅತ್ಯಂತ ಉನ್ನತ ವಕೀಲರು ಅಂತಕ್ಕಂತ ಹೇಳ್ಕೊಳ್ತಕ್ಕಂಥ ಅವ್ರನ್ನೇ ಎಂಗೇಜ್ ಮಾಡಿಕೊಂಡು ಇದನ್ನು ವಾದ ಮಂಡಿಸಿದ್ರು ನನಗೆ ಅರ್ಥ ಆಗ್ತಲ್ಲ. ಈ ಸಾಮಾನ್ಯ ಸಣ್ಣ ವಕೀಲರನ್ನು ವಾದ ಮಂಡಿಸಿದ್ರು ಅಂತ ಬಯಲಾಗುವಂಥ ಕೇಸೆ ಇದೆ ನನ್ನ ಪ್ರಕಾರವಾಗಿ. ಓಕೆ, ಯಾಕಂದರೆ ಅದು ಸೂಕ್ತವಾಗಿರ್ತಕ್ಕಂಥ ನೇರವಾಗಿರ್ತಕ್ಕಂಥ ವಾದವನ್ನು ಮಂಡಿಸಿದ್ದೇ ಅದರಲ್ಲಿ ಖಂಡಿತವಾಗ್ಲೂ ಸಹ ಅವತ್ತೇನೆ ಬೇಲಾಗ್ತಾ ಇತ್ತೇನೋ ಅಂತ, ಜಾಮೀನು ಆಗ್ತಾ ಇತ್ತೇನೋ ಅಂತ ಏನು ನಾವು ಅವತ್ತು ಒಂದು ದಿವಸ ಚರ್ಚೆ ಮಾಡಿದ್ವಿ. ಅದನ್ನು ಬಿಟ್ಟು ಟ್ರ್ಯಾಕನ್ನು ಬಿಟ್ಟು ಇವತ್ತು ಜಯಲಲಿತಾ ಅವ್ರನ್ನ ಜಾಮೀನು ಮಾಡಿ ಬಿಡುಗಡೆ ಮಾಡಿದ್ರೆ ಆಗುವಂಥ ತೊಂದರೆಗಳೇನು, ಅಥವಾ ಬಿಟ್ಟರೆ ಆಗುವಂಥ ತೊಂದರೆ ಏನು ಆಗೋದಿಲ್ಲ ಅಂತಕ್ಕಂಥ ಮನವರಿಕೆಯನ್ನು ಕೋರ್ಟ್ಗೆ ಮಾಡಿಸ್ಬಿಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಖಂಡಿತವಾಗ್ಲೂ ಸಹ ಕೋರ್ಟ್ ಅವರು ಅವತ್ತು ಗಮನಕ್ಕೆ ತರ್ಬೋದಾಯ್ತು, ಅದು ಕನ್ಸಿಡರ್ ಮಾಡ್ತಾ ಇದ್ರು. ಬಟ್ ಇದೇ ಕೆಲಸವನ್ನು ಇವತ್ತೊಂದು ಸುಪ್ರೀಂ ಕೋರ್ಟಲ್ಲಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಹ ರಮೇಶ್ ಅವರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಭವಾನಿ ಸಿಂಗ್ ಅವ್ರ ಜೊತೆ ಮಾತನಾಡುವಾಗ ಅವರೊಂದು ಮಾತು ಹೇಳಿದ್ರು ನನಗೆ, ಇವತ್ತಿಗೂ ಜಯಲಲಿತಾ ಜೈಲಿನಲ್ಲಿದ್ದಾರೆ ಅಂದರೆ ಅದಕ್ಕೆ ಕಾರಣ ಅವರ ಪರವಾದ ವಕೀಲರು ಅನ್ನುವಂಥದ್ದು. ಮೊಟ್ಟ ಮೊದಲಿಗೆ ಸೆಷನ್ಸ್ ನ್ಯಾಯಾಲಯ ನೀಡಿದಂಥ ತೀರ್ಪಿನ ಟೀಕೆಯನ್ನು ಮಾಡೋದರಲ್ಲಿ ಜಾಮೀನು ಅರ್ಜಿಯ ವಿಚಾರಣೆಯಲ್ಲಿ ಟೈಮ್ ವೇಸ್ಟ್ ಮಾಡಿದಂಥದ್ದು. ಅದಾದ ನಂತರ ಜಯಲಲಿತಾ ಅವರು ಹೊರಗೆ ಬರದೇ ಇದ್ದರೆ ತಮಿಳುನಾಡಿನಲ್ಲಿ ಆಡಳಿತ ಹೆಚ್ಚು ಕಡಿಮೆ ಆಗಿಬಿಡುತ್ತೆ, ಜನ ಆತ್ಮಹತ್ಯೆ ಮಾಡಿಕೊಳ್ತಾರೆ, ಅದಕ್ಕಾಗಿ ಬೇಲ್ ಕೊಡಿ ಅಂತ ಕೇಳುವಂಥದ್ದು. ಎಕ್ಸಾಗ್ರೇಷನ್ ಇಲ್ಲ, ಅದೇನು ಕೇಳೋದು ಇಲ್ಲ. ಅಲ್ಲಲ್ಲ, ಹೈಕೋರ್ಟಲ್ಲಿ ಆಗಿದ್ದೆ ಅದು. ಇಲ್ಲ, ನ್ಯಾಯಾಧೀಶರು ಇದನ್ನೆಲ್ಲ ಗಮನಕ್ಕೆ ತಗೊಳ್ಳೋದಿಲ್ಲ. ಅವರು ಕಾನೂನುಬದ್ಧವಾಗಿ ಮಾತ್ರ ಕ್ರಮ ತಗೊಳ್ತಾರೆ. ಇದು ಬೇರೆ ಕಾಕತಾಳಿ ಅಂತ ಬೇರೆ ಇದನ್ನು ತಗೊಳ್ಳೋ ಸಾಧ್ಯತೆ ಇಲ್ಲ. ಹಿರಿಯ ವಕೀಲ ಆಗಿರ್ಬೋದು, ಕಿರಿಯ ವಕೀಲರಾಗ್ಬೋದು, ಅವರು ಕಾನೂನು ದೃಷ್ಟಿಯಲ್ಲಿ ಮಾತ್ರ ನ್ಯಾಯಾಧೀಶರು ಜಡ್ಜ್ಮೆಂಟ್ ಕೊಡ್ತಾರೆ. ಇಟ್ ಈಸ್ ನಾಟ್ ಡಿಪೆಂಡ್ ಅಪಾನ್ ಎ ಸೀನಿಯರ್ ಅಡ್ವೊಕೇಟ್, ಜೂನಿಯರ್ ಅಡ್ವೊಕೇಟ್. ವಕೀಲರು ಯಾರು ಅನ್ನುವಂಥ ವಿಷಯದಲ್ಲಿ ಚರ್ಚೆ ಅಲ್ಲ, ಅವರು ವಾದ ಏನಾಗಿತ್ತು ಅನ್ನೋ ವಿಷಯದಲ್ಲಿ ವಾದ ಇರ್ಬೋದು. ವಾದ ಏನೇ ಮಾಡಿರ್ಬೋದು, ನ್ಯಾಯಾಧೀಶರು ಒಂದು ನ್ಯಾಯವಾಗಿ ಕ್ರಮ ತಗೋಬೇಕು. ಜಯಲಲಿತಾ ಅವರು ಒಬ್ಬ ಪ್ರಭಾವಿ ರಾಜಕಾರಣಿ, ರಾಮ್ ಜೇಠ್ಮಲಾನಿ ಅವರನ್ನು ದೆಹಲಿಯಿಂದ ಕರೆದುಕೊಂಡು ಬಂದರು, ಆದರೆ ವಾದದ ಬೇಸ್ ತಪ್ಪಾಗಿತ್ತು ಅನ್ನುವಂಥದ್ದು. ಯಾವ ಆಧಾರದ ಮೇಲೆ ಹೈಕೋರ್ಟ್ನಲ್ಲಿ ಜಾಮೀನು ಕೇಳಿದ್ರು, ಯಾವ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಕೇಳಿದ್ರು, ಹೈಕೋರ್ಟ್ ಯಾವ ವಾದದ ಆಧಾರದ ಮೇಲೆ ಜಾಮೀನು ಅರ್ಜಿಯನ್ನು ತಿರಸ್ಕರಿಸಿತ್ತು, ಸುಪ್ರೀಂ ಕೋರ್ಟ್ ಯಾವ ಆಧಾರದ ಮೇಲೆ. ಹೈಕೋರ್ಟ್ನಲ್ಲಿ ಕಲಿತಂತಹ ಪಾಠವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಜಯಲಲಿತಾ ಪರ ವಕೀಲರು ಬಳಸಿಕೊಂಡಿದ್ದಾರೆ. ಹೈಕೋರ್ಟ್ನಲ್ಲಿ ಒಂದು ಪಾಠ ಕಲಿತರು, ಸುಪ್ರೀಂ ಕೋರ್ಟ್ನಲ್ಲಿ ಕೇವಲ ಅನಾರೋಗ್ಯದ ಕಾರಣ ಇಟ್ಕೊಂಡು ಜಾಮೀನನ್ನು ಕೋರಿದ್ದಾರೆ ಜಯಲಲಿತಾ ಪರ ವಕೀಲರು. ಆದರೆ ಹೈಕೋರ್ಟ್ನಲ್ಲಿ ಹೀಗಾಗಿರಲಿಲ್ಲ. ಸುಪ್ರೀಂ ಕೋರ್ಟ್ಗೂ ಹೈಕೋರ್ಟ್ಗೂ ವಾದದ ಧಾಟಿ ಬದಲಾಗಿದೆ. ಹೈಕೋರ್ಟ್ನಲ್ಲಿ ರಾಮ್ ಜೇಠ್ಮಲಾನಿ ವಾದ ಮಂಡಿಸುವಾಗ ಜಾಮೀನು ಕೋರಿದಂತಹ ಕಾರಣಗಳು ಬೇರೆ ಆಗಿದ್ವು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಫಾಲಿ ನಾರಿಮನ್ ಅವರು ವಾದ ಮಂಡಿಸುವಾಗ ವಾದದ ಸರಣಿಯೇ ಬೇರೆಯಾಗಿತ್ತು. ಹೈಕೋರ್ಟ್ನಲ್ಲಿ ಸೆಷನ್ಸ್ ಕೋರ್ಟ್ನ ತೀರ್ಪು ಟೀಕಿಸುವುದಕ್ಕೆ ಕಾಲಾವಕಾಶವನ್ನು ವ್ಯರ್ಥ ಮಾಡಿದ್ರು ಜಯಲಲಿತಾ ಪರ ವಕೀಲರು. ಸೆಷನ್ಸ್ ಕೋರ್ಟ್ನ ತೀರ್ಪನ್ನು ಟೀಕಿಸಿದ್ರು. ₹100 ಕೋಟಿ ದಂಡ ವಿಧಿಸಿದ್ದು ಅತಾರ್ಕಿಕ ಅನ್ನುವಂಥ ವಾದವನ್ನು ಕೂಡ ಮುಂದಿಟ್ಟಿದ್ರು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಯಾವ ವಾದಗಳು ಕೂಡ ಕಾಣಿಸಲಿಲ್ಲ. ಅದರ ಜೊತೆಗೆ ಜಯಾಪರ ಸಾಕ್ಷಿಗಳನ್ನು ಪರಿಗಣಿಸಿಲ್ಲ ಅಂತ ವಾದಿಸಿದ್ರು. ನಾನು ಆಗಲೇ ಹೇಳಿದ ಹಾಗೆ ಜಯಲಲಿತಾ ಅವರು ಜೈಲಿನಲ್ಲೇ ಇದ್ದರೆ ತಮಿಳುನಾಡಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಬಿಡುತ್ತೆ ಅನ್ನುವಂಥ ವಾದವನ್ನು ಕೂಡ ಮಾಡಿದ್ರು. ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದಂಥ ಜಾಮೀನು ಅರ್ಜಿಯಲ್ಲಿ ಜಯಲಲಿತಾ ಅವರ ಅನಾರೋಗ್ಯದ ವಿಷಯಕ್ಕೆ ಒತ್ತು ಕೊಟ್ಟಿರಲಿಲ್ಲ. ಕೊನೆಯ ಪಾಯಿಂಟ್ ಆಗಿ ಅವರ ಅನಾರೋಗ್ಯ ಮೆನ್ಷನ್ ಆಗಿತ್ತೆ ಹೊರತಾಗಿ ಅನಾರೋಗ್ಯ ಪೀಡಿತರಾಗಿದ್ದಾರೆ, ಆ ಕಾರಣದಿಂದಾಗಿ ಜಾಮೀನು ಕೊಡಿ ಅಂತ ಕೇಳಿರಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ವಾದದ ಧಾಟಿಯನ್ನು ನಾರಿಮನ್ ಬದಲಿಸಿದ್ದಾರೆ. ಜಯ ಅವರ ಅನಾರೋಗ್ಯವನ್ನೇ ಮುಖ್ಯವಾಗಿ ಇಟ್ಕೊಂಡು ಜಾಮೀನನ್ನು ಕೇಳಿದರು. ಈ ಕಾರಣಗಳಿಂದಾಗಿ ಜಾಮೀನು ಅರ್ಜಿ ಪುರಸ್ಕರಿಸಲಾಗಿದೆ ಅನ್ನುವಂಥ ಮಾತನ್ನು ಕಾನೂನು ಪರಿಣಿತರು ಹೇಳ್ತಾ ಇದ್ದಾರೆ.
ಹೈಕೋರ್ಟ್ನಲ್ಲಿ ಯಾಕೆ ಜಯಲಲಿತಾ ಅವರ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿತ್ತು, ಸುಪ್ರೀಂ ಕೋರ್ಟ್ನಲ್ಲಿ ಯಾಕೆ ಜಯಲಲಿತಾ ಅವರ ಜಾಮೀನು ಅರ್ಜಿಗೆ ಪುರಸ್ಕಾರ ಸಿಕ್ತು, ಯಾಕೆ ಇವತ್ತು ಜಯಲಲಿತಾ ಅವರು ಜಾಮೀನು ಪಡೆಯೋದರಲ್ಲಿ ಸಫಲರಾದರು ಅನ್ನೋದಕ್ಕೆ ಹೈಕೋರ್ಟ್ನಲ್ಲಿ ಕಲಿತ ಪಾಠಗಳನ್ನು ಸುಪ್ರೀಂ ಕೋರ್ಟ್ನಲ್ಲಿ ಜಯಲಲಿತಾ ಪರ ವಕೀಲರು ಯಶಸ್ವಿಯಾಗಿ ಬಳಸಿದ್ದಾರೆ. ಇವತ್ತು ಸೆಷನ್ಸ್ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ಟೀಕಿಸುವ ಗೋಜಿಗೆ ಜಯಲಲಿತಾ ಪರ ವಕೀಲರು ಹೋಗಲಿಲ್ಲ. ಜಯಲಲಿತಾ ಅವರು ಜೈಲಿನಲ್ಲಿದ್ದರೆ ತಮಿಳುನಾಡಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತೆ ಅನ್ನುವಂಥ ವಾದಗಳನ್ನು ಮಂಡಿಸಲಿಲ್ಲ. ಜಯಲಲಿತಾ 60 ವಯಸ್ಸು ದಾಟಿದಂಥ ಒಬ್ಬ ಹೆಣ್ಣು ಮಗಳು, ಅವರಿಗೆ ಡಯಾಬಿಟಿಸ್ ಇದೆ, BP ಇದೆ, ಅವರಿಗೆ ತಜ್ಞ ವೈದ್ಯರ ಚಿಕಿತ್ಸೆಯ ಅವಶ್ಯಕತೆ ಇದೆ. ಅವರೆಲ್ಲೂ ಕೂಡ ಜಾಮೀನು ಪಡೆದ ನಂತರ ಜಾಮೀನಿನ ಷರತ್ತುಗಳನ್ನು ಉಲ್ಲಂಘಿಸೋದಿಲ್ಲ, ಆ ಕಾರಣದಿಂದಾಗಿ ಜಾಮೀನು ಕೊಡಿ ಅಂತ ಕೇಳಿಕೊಂಡ್ರು. ಅದನ್ನು ನ್ಯಾಯಾಲಯ ಪರಿಗಣಿಸಿ ಜಾಮೀನು ಕೊಟ್ಟಿರುವಂಥದ್ದು. ಇನ್ನು ಜಯಲಲಿತಾ ಇವತ್ತೇ ಬಿಡುಗಡೆಯಾಗೋದು ಸಾಧ್ಯನಾ? ಸಾಧ್ಯ ಇಲ್ಲ ಅಂತ ಸದ್ಯಕ್ಕೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಜೈಲಿನಿಂದ ಇವತ್ತು ಜಯಲಲಿತಾ ಅವರ ಬಿಡುಗಡೆ ಅಸಾಧ್ಯ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಆದೇಶದ ಪ್ರತಿಯನ್ನು ಪಡೆದುಕೊಳ್ಳಬೇಕು. ಅದೊಂದು ಸ್ವಲ್ಪ ಲಾಂಗ್ ಪ್ರಾಸೆಸ್. ಅದು ಇಡೀ ಜಾಮೀನು ತೀರ್ಪನ್ನು ನ್ಯಾಯಾಧೀಶರು ಡಿಕ್ಟೇಟ್ ಮಾಡಿ ಆ ಪ್ರತಿಯನ್ನು ಅವರ ವಕೀಲರಿಗೆ ಕೊಡುವಂಥದ್ದು. ಆದೇಶದ ಪ್ರತಿಯನ್ನು ವಿಶೇಷ ವಿಮಾನದಿಂದ ಬೆಂಗಳೂರಿಗೆ ತರ್ತಾರೆ. ಅದು ವಿಶೇಷ ವಿಮಾನವನ್ನು ಅರೇಂಜ್ ಮಾಡಲಾಗಿದೆ ಅನ್ನುವಂಥದ್ದು ಮಾಹಿತಿ. ಬೆಂಗಳೂರಿನಿಂದ ದೆಹಲಿಯಿಂದ ಬೆಂಗಳೂರಿಗೆ 3 ತಾಸುಗಳ ಪ್ರಯಾಣ ವಿಮಾನದ ಮೂಲಕ. ಇವತ್ತು ಸಂಜೆ 5:30 ಆದೇಶದ ಪ್ರತಿ ಬೆಂಗಳೂರಿಗೆ ತಲುಪಬೇಕು. ಆದೇಶದ ಪ್ರತಿ ಹಿಡ್ಕೊಂಡು ನೇರವಾಗಿ ಜೈಲಿಗೆ ಹೋದರೆ ಜಯಲಲಿತಾ ಅವರನ್ನು ಬಿಡುಗಡೆ ಮಾಡಿಸಿಕೊಂಡು ಬರೋದಕ್ಕಾಗೋದಿಲ್ಲ. ಆದೇಶದ ಪ್ರತಿ ಸಿಕ್ಕ ಬಳಿಕ ಬಿಡುಗಡೆ ಆದೇಶವನ್ನು ವಿಶೇಷ ನ್ಯಾಯಾಲಯದಿಂದನೇ ಪಡಿಬೇಕು. ಯಾವ ನ್ಯಾಯಾಲಯ ಜಯಲಲಿತಾ ಅವರಿಗೆ ಶಿಕ್ಷೆ ವಿಧಿಸಿದೆಯೋ ಅದೇ ನ್ಯಾಯಾಲಯ ಅವರ ಬಿಡುಗಡೆ ಆದೇಶವನ್ನು ಕೂಡ ಕೊಡಬೇಕಾಗತ್ತೆ. ಆದ್ದರಿಂದ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಜಾಮೀನು ತೀರ್ಪಿನ ಪ್ರತಿಯನ್ನು ತೆಗೆದುಕೊಂಡು ಜಯಲಲಿತಾ ಪರ ವಕೀಲರು ಮೊದಲು ವಿಶೇಷ ನ್ಯಾಯಾಲಯಕ್ಕೆ ಬರಬೇಕು. ಅಲ್ಲಿ ಜಾಮೀನು ಭದ್ರತೆಗಳನ್ನು ವಿಶೇಷ ಕೋರ್ಟ್ಗೆ ಕೊಡಬೇಕಾಗತ್ತೆ. ಆ ನಂತರ ವಿಶೇಷ ನ್ಯಾಯಾಲಯ ಬಿಡುಗಡೆ ಆದೇಶವನ್ನು ಕೊಡುತ್ತೆ. ಆ ಬಿಡುಗಡೆ ಆದೇಶವನ್ನು ತೆಗೆದುಕೊಂಡು ಜೈಲು ಅಧಿಕಾರಿಗಳ ಹತ್ರ ಬಂದಾಗ ಮಾತ್ರ ಜಯಲಲಿತಾ ಅವರು ಜೈಲಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ. ಸಮಯ ಈಗಾಗಲೇ 3:35 ಆಗ್ತಾ ಇದೆ. ಹೆಚ್ಚು ಕಡಿಮೆ 4 ಗಂಟೆ ಆಗ್ಬೋದು ಸುಪ್ರೀಂ ಕೋರ್ಟ್ನ ಜಾಮೀನು ತೀರ್ಪಿನ ಪ್ರತಿ ಜಯಲಲಿತಾ ಅವರ ವಕೀಲರ ಕೈಗೆ ಸಿಗೋದಕ್ಕೆ. 4 ಗಂಟೆಗೆ ಕೈಗೆ ಸಿಕ್ಕರೂ ಕೂಡ ಅದನ್ನು ಬೆಂಗಳೂರಿಗೆ ತಂದು ಎಲ್ಲ ಫಾರ್ಮಾಲಿಟೀಸ್ಗಳನ್ನು ಕಂಪ್ಲೀಟ್ ಮಾಡಿ ಜಯಲಲಿತಾ ಅವರನ್ನು ಜೈಲಿನಿಂದ ಹೊರಗಡೆ ತೆಗೆದುಕೊಂಡು ಬರೋದು ಇವತ್ತು ಅಸಾಧ್ಯ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಎಸ್, ನಾಳೆ ಜೈಲಿನಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆಗಳು. ಮತ್ತೆ ನಮ್ಮ ಚರ್ಚೆಯನ್ನು ಈ ಹಿಂದಿನ ವಿಷಯಕ್ಕೆ ತರ್ತಾ ಇದ್ದೀವಿ. ಯಾಕೆ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿತ್ತು, ಯಾಕೆ ಸುಪ್ರೀಂ ಕೋರ್ಟ್ನಲ್ಲಿ ಅದಕ್ಕೆ ಮನ್ನಣೆ ಸಿಕ್ತು ಅನ್ನುವಂಥದ್ದು. ಶಂಕರಪ್ಪನವರು, ನ್ಯಾಯಾಧೀಶರು ಕೂಡ ಮನುಷ್ಯರು, ಮಾನವೀಯತೆಯ ಆಧಾರದ ಮೇಲೆ ಚಿಂತಿಸ್ತಾರೆ. ಹೈಕೋರ್ಟ್ನಲ್ಲಿ ನ್ಯಾಯಾಧೀಶರ ಎದುರಿಗೆ ನಿಂತ್ಕೊಂಡು ನಿಮ್ಮ ಕೆಳ ಹಂತದ ನ್ಯಾಯಾಧೀಶರು ಸರಿಗಿರಲಿಲ್ಲ ಅನ್ನುವಂಥ ವಾದವನ್ನು ಮಂಡಿಸಿದರೆ ಆ ವಾದದ ಆಧಾರದ ಮೇಲೆ ಜಯಲಲಿತಾ ಅವರಿಗೆ ಜಾಮೀನು ಸಿಕ್ಕಿಬಿಡುತ್ತೆ ಅನ್ನೋ ನಿರೀಕ್ಷೆ ರಾಮ್ ಜೇಠ್ಮಲಾನಿ ಅವರದು ಅತಿಯಾದ ನಿರೀಕ್ಷೆಯಾಗಿತ್ತ. ಆ ಕಾರಣದಿಂದಾಗಿ ಹೈಕೋರ್ಟ್ ಜಾಮೀನನ್ನು ತಿರಸ್ಕರಿಸಿತ್ತ ಅಂತ. ರಾಮ್ ಜೇಠ್ಮಲಾನಿ ಅವರನ್ನು ಎಂಗೇಜ್ ಮಾಡಿದಾಗಲೇ ಈ ವಿಚಾರವನ್ನು ನಾವು ಚರ್ಚೆ ಮಾಡಿಬಿಟ್ಟು ರಾಮ್ ಜೇಠ್ಮಲಾನಿ ಅವರು ಸ್ವಲ್ಪ ಎಕ್ಸಾಗ್ರೇಷನನ್ನು ಎಲ್ಲಿ ಮಾಡಿರ್ತಕ್ಕಂಥ ಟ್ರಯಲ್ ಕೋರ್ಟ್ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಎತ್ತಿ ತೋರಿಸುವಂಥ ನಿಟ್ಟಿನಲ್ಲಿ ಹೆಚ್ಚಿನ ಕಾಲಾವಕಾಶನ ತಗೊಂಡು, ವಿಶೇಷವಾಗಿ ಅವ್ರಿಗೆ ಇದರಿಂದ ಆಗುವಂಥ ಪರಿಣಾಮಗಳು ಮತ್ತು ಅದರಿಂದ ಆಗುವಂಥ ಅನಾನುಕೂಲ ಮತ್ತು ಅನುಕೂಲಗಳ ಬಗ್ಗೆ ಎಂದೂ ಸಹ ವಾದ ಮಂಡಿಸ್ತಾ ಇರ್ತಕ್ಕಂಥದ್ದು ಒಂದಾಗಿ. ಎರಡನೇದು ಸಾಕ್ಷಿಗಳ ವಿಚಾರದಲ್ಲಿ ಅದು ಏನು ಇವತ್ತಿನ ದಿವಸ ಕೇಸನ್ನು ಮೆರಿಟ್ಸ್ ಮೇಲೆ ವಾದ ಮಂಡಿಸಬೇಕು, ಅದನ್ನು ಜಾಮೀನಿನ ಮಟ್ಟದಲ್ಲೇ ವಾದ ಮಂಡಿಸಿದ್ದು. ಎಕ್ಸಾಕ್ಟ್ಲಿ. ಜಾಮೀನು ಕೋರುವಂಥ ಮಟ್ಟದಲ್ಲಿ ಮೇನ್ ವಿಚಾರಣೆ ನಡೆಸುವಂಥ ವಾದವನ್ನು ಜಾಮೀನಿನ ಮಟ್ಟದಲ್ಲಿ ಮಂಡಿಸಿದ್ದು ಎಲ್ಲೋ ಒಂದು ಕಡೆ ನ್ಯಾಯಾಧೀಶಕ್ಕೆ ಇರಿಸುಮುರುಸು ಉಂಟಾಗಿರ್ಬೋದು ಒಂದು. ಎರಡನೇದು ನಾನು ಹೇಳ್ದಂಗೆ ಏನಾಯಿತು, ಇದು ಅನೇಕ ಸಂದರ್ಭದಲ್ಲಿ ವಿಶೇಷವಾಗಿ ಪತ್ರಿಕೆ ಮತ್ತು ಮಾಧ್ಯಮಗಳಲ್ಲಿ ವಿಶೇಷವಾಗಿ ಚರ್ಚೆ ಆಗ್ತಾ ಇರೋದ್ರಿಂದ ಅದೊಂದು ಕಾರಣ ಇರ್ಬೋದು. ಮೂರನೇ ಕಾರಣ ದ್ವಂದ್ವ ನಿಲುವುಗಳನ್ನು ಎರಡೂ ಕಡೆಯಿಂದ, ಮತ್ತು ಪ್ರಾಸಿಕ್ಯೂಷನ್ ಕಡೆಯಿಂದ ಮತ್ತು ಡಿಫೆನ್ಸ್ ಕಡೆಯಿಂದ, ಎರಡೂ ಕಡೆಯಿಂದ ದ್ವಂದ್ವ ನಿಲುವುಗಳನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ವೈಫಲ್ಯ ಆಗಿತ್ತು. ಸೊ ಇದು ಖಂಡಿತವಾಗ್ಲೂ ಸಹ ಎಲ್ಲೋ ಒಂದು ಕಡೆ ಜಯಲಲಿತಾ ಅವರು ಇಷ್ಟು ದಿನ ಒಳಗಡೆ ಇರಲಿಕ್ಕೆ ಕಾರಣ ಆಗುತ್ತೆ ಅಂತಂದರೆ ತಪ್ಪಾಗಲಾರ್ದು. ವಿಶೇಷವಾಗಿ ಜಾಮೀನಿನ ಮೇಲೆ ಮಧ್ಯಂತರ ಆದೇಶವನ್ನು, ಇದು ಮಧ್ಯಂತರ ಆದೇಶ ಅಂತ ನಾವು ಕರೀಬಹುದು. ಯಾವುದೇ ಒಂದು ವಿಚಾರಣೆ ಹಂತದಲ್ಲಿರುವಂಥ ಸಂದರ್ಭದಲ್ಲಿ ಅದು ಪೂರಕವಾಗಿರ್ತಕ್ಕಂಥ ಘಟನಾವಳಿಗಳನ್ನು ಭಾಳ ಸ್ಪಷ್ಟವಾಗಿ ನೇರವಾಗಿ
ನಿಖರವಾಗಿ ಕೋರ್ಟ್ಗಳಿಗೆ ನಾವು ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಸಹ ಇಟ್ ಮೇ ನಾಟ್ ಟೇಕ್ ಮೋರ್ ದೆನ್ 5 to 10 minutes. ಓಕೆ ಓಕೆ ನಾವು ಅಲ್ಲಿ ಆಗುವಂಥ ಈಗ ಇರ್ತಕ್ಕಂಥ ಮೇನ್ ಕೇಸ್ ಆರ್ಗ್ಯುಮೆಂಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಬಟ್ ಒಂದು ಗ್ರೌಂಡಾಗಿ ತಗೋಬೋದು. ಕೆಳಂತಹದ ನ್ಯಾಯಾಲಯ ಮಾಡಿರ್ತಕ್ಕಂಥ ತಪ್ಪನ್ನು ಏನು ಆನ್ ದ ಫೇಸ್ ಆಫ್ ಇಟ್ ಏನು ಕಾನೂನು ಬಾಹಿರವಾಗಿ ಮಾಡಿರ್ತಕ್ಕಂಥ ನೇರವಾಗಿ ಕಂಡಂಥ ಸಂದರ್ಭ ತಪ್ಪುಗಳು ನೇರವಾಗಿ ಕಂಡಂಥ ಸಂದರ್ಭದಲ್ಲಿ ಆ ತಪ್ಪುಗಳನ್ನು ಕೋರ್ಟ್ ಗಮನಕ್ಕೆ ತರುವಂಥದ್ದೇನು ತಪ್ಪೇನಿಲ್ಲ. ಆದರೆ ಅದರ ಜಾಮೀನು ಅರ್ಜಿಯ ಸಂದರ್ಭದಲ್ಲಿ ಬಟ್ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಮಾತ್ರ ಗಮನಕ್ಕೆ ತಂದರೆ ಒಳ್ಳೆಯದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಬಟ್ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸನೂ ಅದೇ. ರಮೇಶ್ ಅವರೇ, ಕೊನೆ ಕ್ಷಣಗಳಲ್ಲಿ ಎಚ್ಚೆತ್ಕೊಂಡು ಬಿಟ್ರು ರಾಮ್ ಜೇಠ್ಮಲಾನಿ ಅವರು. ನಾವು ತೀರ್ಪನ್ನು ರದ್ದುಗೊಳಿಸುವ ಆದೇಶದ ಮೇಲೆ ತೀರ್ಪನ್ನು ರದ್ದುಗೊಳಿಸುವಂಥ ಅರ್ಜಿ ಏನಿದೆ ಅದಕ್ಕೂ ಒತ್ತು ಕೊಡೋದಿಲ್ಲ, ಸೆಂಟೆನ್ಸನ್ನು ಸಸ್ಪೆಂಡ್ ಮಾಡುವ ಅರ್ಜಿಗೂ ಒತ್ತು ಕೊಡೋದಿಲ್ಲ, ಜಾಮೀನು ಕೊಟ್ಟರೆ ಸಾಕು ಅಂತ ಹೈಕೋರ್ಟ್ ಎದುರಿಗೆ ಕೇಳಿಕೊಂಡ್ರು. ಆದರೆ ಅಷ್ಟೊತ್ತಿಗಾಗಲೇ ಕಾಲ ಮಿಂಚು ಹೋಗ್ಬಿಟ್ಟಿತ್ತು ಅಂತ. ಇಲ್ಲ, ಇದು ನಮ್ಮ ಹೈಕೋರ್ಟಲ್ಲಿ 2 ವಿಧ. ಒಂದು ಬೇಲ್ಗೆ ಒಂದು ಆರ್ಗ್ಯುಮೆಂಟ್ ಮಾಡಬೇಕು, ಫೈನಲ್ಗೆ ಒಂದು ಆರ್ಗ್ಯುಮೆಂಟ್ ಇರುತ್ತೆ. ಇಲ್ಲಿ ನಮ್ಮ ಬೇಲಲ್ಲಿ ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಬೇಸಿಕ್ ಥಿಂಗ್ಸು ಮತ್ತು ಪ್ರೆಸೆಂಟ್ ಸಿಚುಯೇಷನ್ ಆಫ್ ದಿ ಅಕ್ಯೂಸನ್ನು ನಾವು ನೋಡ್ಕೋಬೇಕು. ಅವ್ರದ್ದು ಏಜ್ ಆಗಿದೆ, ಅವ್ರದ್ದು ಈ ಥರ ಡಿಫೆನ್ಸು ಸ್ವಲ್ಪ ಮಟ್ಟಿಗೆ ಹೇಳಬೇಕಾಯ್ತು. ಇದನ್ನೆಲ್ಲ ಅರ್ಥ ನ್ಯಾಯಾಧೀಶರು ಅವರು ತೀರ್ಮಾನ ತೊಗೊಂಡಿದ್ದು ತಪ್ಪು ಸರಿ ಅನ್ನೋ ಹೇಳೋ ಮಟ್ಟಕ್ಕೆ ನಾವಿರಲ್ಲ. ಅವರು ವಿವೇಚನೆಯಿಂದ ಮಾಡಬಹುದಾಗಿತ್ತು. It is left to the judge. It is a court. It is a court. It is left to the judge. Sir, I can make any defense on behalf of the accused. And the prosecution ಎಲ್ಲ ಒಂದು ಕಡೆ ಅರ್ಜಿ ಹಾಕ್ಕೊಂಡಿದ್ರು, ಅಬ್ಜೆಕ್ಷನ್ನು ಕೊಟ್ಟರು, ಆಮೇಲೆ ನೋ ಅಬ್ಜೆಕ್ಷನ್ ಬಂದು ದ್ವಂದ್ವ, ಅದು ಒಂದು ಕಾರಣ ಆಗಿತ್ತು ಜಡ್ಜ್ಗೆ. ಇಟ್ ಇಸ್ ಡಿಸ್ಕ್ರಿಷನ್ ಆಫ್ ದಿ ಜಡ್ಜ್. ಇದು ನೀವು ಮಾತಾಡೋದಲ್ಲ. ಸಹಜವಾಗಿ ನಾವು ಮಾಧ್ಯಮದ ಮುಖಾಂತರ ಆಚೆಗಳಲ್ಲಿ ಚರ್ಚೆ ಆಗುವಂಥ ಜಡ್ಜಿನ ತೀರ್ಮಾನವನ್ನು ಚರ್ಚೆ ಮಾಡುವಂಥ ಕೆಲಸ ಅಲ್ಲ. ಅದು ಏನಿದ್ರು ನೀವು ಚರ್ಚೆ ಮಾಡುವ ಅಥವಾ ಚರ್ಚೆ ಮಾಡ್ತಾ ಇದ್ದದ್ದು ಜಯಲಲಿತಾ ಪರ ವಕೀಲರು. ಸರ್, ಇದು ಜಡ್ಜ್ ಇವಾಗ ವಕೀಲರು ಅವ್ರ ಕೆಲಸ ಮಾಡಿರ್ತಾರೆ, ನ್ಯಾಯಾಧೀಶರು ಅವ್ರ ಕೆಲಸ ಮಾಡಬೇಕಾಗಿರುತ್ತೆ. ಇಲ್ಲಿ ಡಿಫೆನ್ಸ್ ಕೌನ್ಸಿಲ್ ಒಂದು ಹೇಳ್ತಾರೆ, ಪ್ರಾಸಿಕ್ಯೂಷನ್ ಹೇಳ್ತಾರೆ. ಅದನ್ನ ಜಡ್ಜ್ ತೀರ್ಮಾನ ಮಾಡಿದ್ದು ಇದನ್ನ ತುಂಬಾ ಓವರ್ ತೀರ್ಮಾನ ತಗೊಂಡಿದ್ದಾರೆ ಅಂತ. ರಮೇಶ್ ಅವರೇ, ನಮಗನ್ನಿಸ್ತಾ ಇದ್ದದ್ದು ಹೈಕೋರ್ಟ್ನಲ್ಲೇ ಜಯಲಲಿತಾ ಅವರ ಆರೋಗ್ಯ ಸ್ಥಿತಿ ಹಿಂಗಿದೆ ಅಂತ ಹೇಳಿದ್ರೆ ಜಾಮೀನು ಪಡ್ಕೊಂಡು ಬಿಡ್ತಿದ್ರು. ಅದು ಕೊಡ್ಬೋದಾಗಿತ್ತು, ಏನಿಲ್ಲ. ಅಲ್ಲ, ಜಡ್ಜ್ ಒಂದು ಫೈನಲ್ ಡಿಸಿಷನ್ಗೆ ಬಂದ್ಬಿಟ್ರು. ಅದು ದಟ್ ಇಸ್ ರಾಂಗ್ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಈ ಶುಡ್ ಸಿ ದಿ ಜಡ್ಜ್ ಶುಡ್ ಸಿ ದಿ ಓನ್ಲಿ ದಿ ಡಿಫೆನ್ಸ್. ಸಾರಿ, ಈ ವಿಷಯದ ಬಗ್ಗೆ ನ್ಯಾಯಾಧೀಶರು ತೆಗೆದುಕೊಂಡಂತಹ ನಿರ್ಧಾರದ ಬಗ್ಗೆ ನಾವು ಕಮೆಂಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಸರ್. ಅಂತಿಮವಾಗಿ ಒಂದು ನಿರೀಕ್ಷಿತ ಬೆಳವಣಿಗೆ ಅಂತೂ ಆಗಿದೆ. 3 ತಿಂಗಳಲ್ಲಿ ಈ ಪ್ರಕರಣದ ವಿಚಾರಣೆ ಮುಗಿಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು, ಇದು ಹೈಕೋರ್ಟ್ಗೆ ನೀಡಿರುವಂಥ ಆದೇಶನ 3 ತಿಂಗಳಲ್ಲಿ ಮುಗಿಸ್ಲೇಬೇಕಾಗತ್ತಾ ಹೈಕೋರ್ಟ್? ಹೇಗೆ? ಹೌದೌದು. ಈಗ ಯಾಕೆಂದರೆ ಸುಪ್ರೀಂ ಕೋರ್ಟ್ ಅವರು ಈಗ ಎಲ್ಲ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ರಾಜಕಾರಣಿಗಳು ಪೆಂಡಿಂಗ್ ಕೇಸ್ಗಳಿರ್ತಕ್ಕಂಥ ಸಂದರ್ಭದಲ್ಲಿ ವಿತ್ 1 ವರ್ಷದೊಳಗಡೆ ಈ ಕೇಸನ್ನು ತೀರ್ಮಾನ ಮಾಡುವಂಥದ್ದು ಸೂಕ್ತ ಅಂತ ಹೇಳ್ಬಿಟ್ಟು ಒಂದು ಅಬ್ಸರ್ವೇಷನ್ನ, ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಅದೇ ಜಡ್ಜ್ಮೆಂಟನ್ನು ಜಸ್ಟಿಸ್ ಚಂದ್ರಶೇಖರ್ ಅವರು ಇವತ್ತೊಂದು ದಿವಸ ಬೇಲ್ ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಬರೆದಿದ್ದಾರೆ. ಸೊ ಈಗ ಸುಪ್ರೀಂ ಕೋರ್ಟ್ ಅವರು 3 ತಿಂಗಳೊಳಗಡೆ ಮೇನ್ ಕೇಸನ್ನು ಆರ್ಗ್ಯುಮೆಂಟ್ ಮಾಡಿ ಮೇನ್ ಕೇಸನ್ನು ತೀರ್ಮಾನ ತಗೊಳ್ಳಿ ಅಂತಕ್ಕಂಥ ಆದೇಶ ಕೊಟ್ಟಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀವಿ. ಅದು ಇಟ್ಸ್ ಎ ಪ್ರಯಾರಿಟಿ ಆಫ್ ದಿ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಕ್ಯಾನ್ ಪಾಸ್ ಎನಿ ಆರ್ಡರ್ಸ್ ಸಿನ್ಸ್ ವಿ ಆರ್ ಇನ್ ಎ ಡೆಮಾಕ್ರೆಟಿಕ್ ಸೆಟಪ್. ಈವನ್ ಲಾಂಗ್ ಆರ್ಡರ್ ಪಾಸ್ ಮಾಡಿದ್ರು ವಿ ಹ್ಯಾವ್ ಟು ಫಾಲೋ ಇಟ್. ಹೈಕೋರ್ಟ್ನಲ್ಲಿ ಜಯಲಲಿತಾ ಅವರ ಹಣೆ ಬರ ಗೊತ್ತಾಗೋದಕ್ಕೆ 5 ತಿಂಗಳು ಸಾಕು ಅಂತ, 2 ತಿಂಗಳು ದಾಖಲೆಗಳನ್ನು ಕೊಡೋದಕ್ಕೆ 3 ತಿಂಗಳು ವಿಚಾರಣೆ 5 ತಿಂಗಳೊಳಗಡೆ ತೀರ್ಮಾನ ತಗೋಬೇಕು. ಶಂಕರಪ್ಪ ಅವರ ಧನ್ಯವಾದ ಸುವರ್ಣ ನ್ಯೂಸ್ನ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ. ರಮೇಶ್ ಅವರ ತಮಗೂ ಕೂಡ ಧನ್ಯವಾದಗಳು. ಅಂತೂ ಇಂತೂ ಜಯಲಲಿತಾ ಅವರಿಗೆ ಒಂದು ತಾತ್ಕಾಲಿಕ ರಿಲೀಫ್ ಸಿಕ್ಕಿರುವಂಥದ್ದು, ಜೈಲಿನಿಂದ ಬಿಡುಗಡೆ ಆಗ್ತಾರೆ ಅನ್ನೋದು ಖಚಿತ ಆಗಿದೆ. ಆದರೆ ಮುಖ್ಯಮಂತ್ರಿ ಹುದ್ದೆ ಈಗಾಗಲೇ ಅವರಿಗೆ ಒಲಿಯೋದಿಲ್ಲ. ಅವರ ಪರ ವಕೀಲರು ಹೇಳಿರೋ ಹಾಗೆ ಜಯಲಲಿತಾ ಅವರು ಜಾಮೀನು ಅವಧಿಯಲ್ಲಿ ಮನೆಯಲ್ಲಿರ್ತಾರೆ, ಹೊರಗಡೆ ಹೋಗೋದಿಲ್ಲ ಮತ್ತು ಹೊರಗಡೆ ಯಾವುದೇ ಬಹಿರಂಗ ಭಾಷಣಗಳಾಗಲಿ ಸಭೆಗಳನ್ನಾಗಲಿ ಮಾಡೋದಿಲ್ಲ, ತಮ್ಮ ಬೆಂಬಲಿಗರನ್ನು ಭೇಟಿ ಕೂಡ ಆಗೋದಿಲ್ಲ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ AIADMK ಕಾರ್ಯಕರ್ತರೇನಾದರೂ ಕಾನೂನು ಸುವ್ಯವಸ್ಥೆಗೆ ಭಂಗ ತಂದರೆ ಜಯಲಲಿತಾ ಅವರ ಜಾಮೀನು ಕ್ಯಾನ್ಸಲ್ ಆಗುತ್ತೆ, ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಇದರ ಮೂಲಕ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಸುವರ್ಣ ನ್ಯೂಸ್.